ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅರೆ ಶ್ರೀವಲ್ಲಿ, ನೀನ್ ಯಾವಾಗ ಬಂದೆ? ಇದೇನಿದು? ಬಂದವಳು ಯಾರನ್ನು ಮಾತಾಡ್ತಿದ್ಯಾ ಹಾಗೆ ಹೋಗ್ತಿದ್ಯಾ? ಮಾತಾಡ್ಸಾಯ್ತು ಈ ಮನೆ ಸೊಸೆನ. ಅವಳು ಅಂದಿರೋ ಮಾತನ್ನೆಲ್ಲ ಕೇಳಿಸ್ಕೊಂಡು ಈ ಮನೆ ಯಾವತ್ತೂ ಬರಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ. ಶ್ರೀವಲ್ಲಿ, ಯಾಕೆ ಹೀಗೆಲ್ಲ ಹೇಳ್ತಿದ್ಯಾ? ಅಂತದೇನಂದ್ಲು ಅವಳು? ಅದೆಲ್ಲ ಯಾಕೆ ಕೇಳ್ತೀರಾ, ಬಿಡಿ. ಅಕ್ಕ, ಈ ಮನೇಲಿರೋರು ಎಲ್ರು ಒಂಥರ ಆಡ್ತಿದ್ದಾರೆ. ವಿಶಾಲತೆ, ಅದೇ ನಿಮ್ಮಮ್ಮ. ಇಷ್ಟು ದಿನ ಅತ್ತೆ ಅಂತ ಕರೆದಾಗ ನೀನ್ ಅತ್ತೆ ಅಂತ ಕರೆದ್ರೆ ಎಷ್ಟು ಚೆನ್ನಾಗಿ ಕೇಳುತ್ತಮ್ಮ ಅಂತ ಅಂತಿದ್ದೋರು, ಈಗ ಇನ್ ಮುಂದೆ ಅತ್ತೆ ಅಂತ ಕರಿಬೇಡ, ಕೇಳ್ದವ್ರು ತಪ್ಪು ತಿಳ್ಕೊತಾರೆ ಅಂತ ಹೇಳ್ತಿದ್ದಾರೆ. ಇನ್ ಮುಂದೆ ಆಂಟಿ ಅಂತ ಕರಿಬೇಕಂತೆ. ಶ್ರೀವಲ್ಲಿ, ನೀನ್ ಹೇಳ್ತಿರೋದ್ ನಿಜಾನಾ? ಅಮ್ಮ ನಿನ್ನ ಹತ್ರ ಹಾಗೆ ಹೇಳಿದ್ರ? ಅಕ್ಕ, ನಾನ್ ಯಾಕೆ ಸುಳ್ಳು ಹೇಳಿ? ಅವರು ಶ್ರಾವಣಿಗ್ ಮಾತ್ರ ಅತ್ತೆ ಅಂತೆ, ನನಗಲ್ವಂತೆ. ಇನ್ ಮುಂದೆ ಅವ್ರನ್ನ ಆಂಟಿ ಅಂತಾನೆ ಕರಿಬೇಕಂತೆ. ನಿಮಗ್ ನಂಬಕ್ ಆಗ್ತಿಲ್ಲ ಅಂದ್ರೆ ಬೇಕಿದ್ರೆ ನಿಮ್ಮಮ್ಮನ್ನ ಕೇಳಿ. ಇಷ್ಟಾದ್ಮೇಲೂ ನಾನ್ ಈ ಮನೆಗ್ ಬರ್ಬೇಕು ಅಂತ ಹೇಳ್ತೀರಾ? ಅಂದ್ರೆ ಅಮ್ಮ ಅವ್ರ ಜೊತೆ ಚೆನ್ನಾಗಿ ಇದ್ಕೊಂಡೆ ನನ್ ಮುಂದೆ ನಾಟಕ ಆಡ್ತಿದ್ದಾಳ? ಅಮ್ಮ ಅಮ್ಮ, ಬಂದೇ ಇರೇ. ಯಾಕೆ ಕಿರ್ಚ್ಕೋತಿದ್ಯಾ? ಶ್ರೀವಲ್ಲಿ, ಯಾವಾಗ ಬಂದಮ್ಮ? ಅಮ್ಮ, ಶ್ರೀವಲ್ಲಿ ಹೇಳ್ತಿರೋದ್ ನಿಜಾನಾ? ಶ್ರೀವಲ್ಲಿ ಏನ್ ಹೇಳ್ತಿದ್ದಾಳೆ? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ ನೀನು? ಶ್ರೀವಲ್ಲಿ ಹತ್ರ ಅತ್ತೆ ಅಂತ ಕರಿಬೇಡ ಅಂದ್ಯಂತೆ. ಅಯ್ಯೋ ದೇವ್ರೆ, ಸಿಕ್ಕಾಕೊಂಬಿಟ್ನಲ್ಲಪ್ಪ, ಈಗ ಏನ್ ಮಾಡ್ಲಿ? ಪಿಂಕಿ ಸ್ಕೂಲಿಂದ ಬಂದ್ಲ? ಅವಳು ಬಸ್ಸಲ್ಲಿ ಬರ್ತಾಳ ಅಥವಾ ಕಾರಲ್ಲಿ ಬರ್ತಾಳ? ಇತ್ತೀಚೆಗೆ ಆಕ್ಸಿಡೆಂಟ್ಸ್ ಎಲ್ಲ ತುಂಬಾ ಜಾಸ್ತಿ ಆಗ್ತಿದೆ. ಮೊನ್ನೆ ಕೂಡ ಪಿಂಕಿ ವಯಸ್ಸಿನ ಹುಡುಗಿನೇ ಆಕ್ಸಿಡೆಂಟ್ ಆಗೋಯ್ತು. ವಂದನಾ, ನಿಮ್ ಕೈ ಮುಗಿತೀನಿ, ನನ್ನ ಮಗಳಿಗೆ ಏನು ಮಾಡಬೇಡಿ, ದಯವಿಟ್ಟು ಬೇಡ್ಕೊಂತೀನಿ. ಏನಮ್ಮ ಇದು? ನೋಡ್ದೆ ನಿನ್ ಪರಿಸ್ಥಿತಿ ಹೇಗಾಗಿದೆ ಅಂತ? ಅಯ್ಯೋ, ಕೆಲವು ವಿಷಯಗಳನ್ನ ಕೆದಕಕ್ ಹೋಗ್ಬಾರ್ದು ಅಂತ ಹೇಳುದು ಇದಕ್ಕೇನೆ. ಮೊದ್ಲೆಲ್ಲ ನೀನು ನಿನ್ ಪಾಡಿಗೆ ನೆಮ್ಮದಿಯಾಗಿದೆ, ಆದ್ರೆ ಈಗ ನನ್ನ ವಿಷಯ ಕೆದಕಕ್ ಹೋಗಿ ನಿನ್ ಹೃದಯದ ಬಡತನ ಜಾಸ್ತಿ ಆಗೋಗಿದೆ. ಅಲ್ಲ ವಂದನಾ, ನಿನಗೆ ನನ್ನ ಬಗ್ಗೆ ಕುತೂಹಲ ಇದೆ ಅನ್ನೋದು ನಿಜ, ಆದ್ರೆ ಅದ್ರ ಹಿಂದೆ ಭಯನೂ ಇರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ? ಮತ್ತೆ ನನಗೆ ಒಂದು ಸಣ್ಣ ಡೌಟ್ ಇದೆ. ಮೊನ್ನೆ ನಾನು ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅದನ್ನ ಕತ್ತು ಕೇಳಿಸ್ಕೊಂಡಿದ್ದು ನೀನೇ ತಾನೆ? ಹೇಳು ವಂದನಾ, ಅದು ನೀನೇ ತಾನೆ? ಹೌದು, ಅದು ನಾನೇ. ನನಗೆ ಗೊತ್ತಿತ್ತು ಅದು ನೀನೇ ಅಂತ. ನಿನ್ ಪುಣ್ಯ ಚೆನ್ನಾಗಿತ್ತು. ನಾನು ಕೋಪದಲ್ಲಿದ್ದಾಗ ನನ್ನ ಎದುರುಗಡೆ ನೀನ್ ಸಿಗ್ಲಿಲ್ಲ. ನೀನು ಈ ಮನೆಗೆ ಸೊಸೆಯಾಗಿ ಬಂದಿದ್ಯಾ, ಎಷ್ಟೋ ವರ್ಷದಿಂದ ಜೊತೆಲಿದ್ದೀವಿ. ಇಷ್ಟು ವರ್ಷದಲ್ಲಿ ನಿನಗೆ ಯಾವತ್ತಾದ್ರೂ ನನ್ನ ಮೇಲೆ ಅನುಮಾನ ಬಂದಿದ್ಯಾ? ಇಲ್ಲ, ಯಾಕಂದ್ರೆ ನಾನು ಅಷ್ಟು ಚೆನ್ನಾಗಿ ನಿಭಾಯಿಸಿದ್ದೀನಿ. ನನ್ನ ಮಾತು ಕತ್ತು ಕೇಳಿಸ್ಕೊತ್ಯಾ? ಅದು ಅಲ್ದೆ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ರೂಮ್ಗೆ ಬರ್ತೀಯಾ? ಎಷ್ಟು ಧೈರ್ಯ ನಿನ್ಗೆ? ಉಸಿರಾಡಿದ್ರೆ ಉಸಿರು ನಿಲ್ಲಿಸ್ಬಿಡ್ತೀನಿ. ನಾನು ನಿಲ್ಜಿತಕ್ಕ ನನ್ನ ರೂಮಿಗೆ ಬಂದು ಡಿಟೆಕ್ಟಿವ್ ಕೆಲಸ ಮಾಡ್ತೀಯಾ? ಸಾಲದಕ್ಕೆ ಆ ವಿಷಯನೆಲ್ಲ ಬಂದು ನಿನ್ನ ಗಂಡನಿಗೆ ಬೇರೆ ಹೇಳ್ತೀಯ. ಇಷ್ಟೆಲ್ಲ ಧೈರ್ಯ ನನ್ನ ಬಿಟ್ಟು ಈ ಮನೇಲಿ ಯಾರಿಗೂ ಬರಬಾರ್ದು. ಹಾಗೇನಾದ್ರೂ ನನ್ನ ಮೀರಿಸಿ ಈ ಮನೇಲಿ ಧೈರ್ಯ ತೋರ್ಸಕ್ ಬಂದ್ರೆ ಸಮಾಧಿ ಮಾಡ್ಬಿಡ್ತೇನೆ. ಇದೇ ಕೊನೆ. ವಿಜಯ ಕೆಟ್ಟೋಳು, ಇವಳು ಯಾರನ್ನೂ
ಸಾಯ್ಸಕ್ ಹೋಗ್ತಿದ್ದಾಳೆ ಅದು ಇದು ಅಂತ ನಿನ್ನ ಗಂಡನ್ಗೇನಾದ್ರೂ ನನ್ನ ಬಗ್ಗೆ ಹೇಳಿದ್ಯೋ ಅಲ್ಲಿಗೆ ನಿನ್ನ ಮತ್ತೆ ನಿನ್ನ ಮಗಳ ಕತೆ ಫಿನಿಶ್. ನನ್ನ ಕೈಯಿಂದ ಹೋಗಿರೋ ಜೀವಗಳಿಗೆ ಲೆಕ್ಕ ಇಲ್ಲವಂತನ. ನಿಮ್ಮಿಬ್ರು ಜೀವ ತೆಗೆಯೋದು ನನಗೇನು ದೊಡ್ಡ ವಿಷಯ ಅಲ್ಲ. ಬದುಕಬೇಕು ಅನ್ನೋ ಆಸೆ ಇದ್ರೆ ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕು. ಇಲ್ಲಾಂದ್ರೆ ಮೊದಲು ನಿನ್ನ ಮಗಳು, ಆಮೇಲೆ ನಿನ್ನ ಗಂಡ. ಆಕ್ಸಿಡೆಂಟಲ್ಲೋ ನೇಣು ಹಾಕೊಂಡು ಸತ್ತು ಹೋದ್ರು ಅಂತ ಪ್ರೂವ್ ಮಾಡ್ತೀನಿ. ಅದಾದ್ಮೇಲೆ ನಿನ್ನ ಮನೆ, ನಿಮ್ಮಪ್ಪ ಅಮ್ಮ ಎಲ್ಲರೂ ಮುಗಿಸ್ಬಿಡ್ತೀನಿ. ಈ ವಿಜಯನ್ ತಂಟೆಗೆ ಬಂದ್ರೆ ಅವ್ರ ವಂಶ ನಿರ್ವಂಶ ಆಗುತ್ತೆ ಅಂತ ಎಲ್ಲರಲ್ಲೂ ಭಯ ಇರಬೇಕು. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ, ನಿಮಗೆ ಕೈ ಮುಗಿತೀನಿ. ನನ್ನ ಮಗಳು ಅಂದರೆ ನನ್ನ ಪ್ರಾಣ. ಅವಳಿಗೆ ಯಾವ ತೊಂದರೆನೂ ಕೊಡಬೇಡಿ. ವೆರಿ ಗುಡ್. ಈ ಭಯ ನಿನಗೆ ಯಾವಾಗಲೂ ಇರಬೇಕು. ಈ ವಿಜಯ ಅಂದ್ರೆ ಯಾರು, ಏನ್ ಮಾಡಕ್ ಹೊರಟಿದ್ದಾಳೆ, ಏನ್ ಯೋಚನೆ ಮಾಡ್ತಿದ್ದಾಳೆ, ಇದನ್ನೆಲ್ಲ ಯೋಚನೆ ಮಾಡಕ್ ಬಿಟ್ಟು ವಿಜಯ ಅಂದ್ರೆ ಅಪಾಯ, ಅವಳನ್ನ ಕೆಣಕಿದ್ರೆ ಪ್ರಾಣ ಕಳ್ಕೋಬೇಕಾಗತ್ತೆ ಅನ್ನೋದು ನೆನಪಲ್ಲಿಟ್ಕೊ. ಹುಷಾರ್. ಮಮ್ಮಿ, ಮೊದಲನೇ ದಿನ ನಡ್ಕೊಂಬಂದ್ವಿ, ಎರಡನೇ ದಿನ ಕ್ಯಾಬಲ್ ಬರ್ತಾ ಇದೀವಿ, ಒಂದೊಂದು ದಿನ ಹೆಲಿಕಾಪ್ಟರ್ ಅಲ್ಲಿ ಬರ್ತೀವಿ ಅಂತೀಯನ? ಅದಾದ್ರೂ ಆಗ್ಬೋದು ಮಮ್ಮಿ. ಯಾಕಂದ್ರೆ ಹಾರಾಡೋ ದಿನ ಜಾಸ್ತಿ ದೂರ ಇಲ್ಲ. ಆಯ್ತು ಬಿಡು, ಈಗ ಬಂದ್ ಕೆಲ್ಸ ಮುಗಿಸೋಣ ನಡಿ. ಮಮ್ಮಿ, ಏನಲ್ಲಿ ನಮಗೆ ಅಂತ ಒಂದು ಡಿಗ್ನಿಟಿ ಇದೆ. ಎಲ್ಲಿ? ಯಾವನಿಗೆ ಗೊತ್ತು? ಅದನ್ನ ಮೇಂಟೈನ್ ಮಾಡೋಣ. ಡ್ರೈವರ್ ಅಣ್ಣ, 10 ರೂಪಾಯಿ ಜಾಸ್ತಿ ಕೊಡ್ತೀನಿ, ಒಂಚೂರು ಡೋರ್ ತೆಗಿತೀರಾ? ಹಾಗೆ ಇನ್ನೂ 10 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ. ಅಲ್ಲಿ ನೆರಳು ಕಾಣಿಸ್ತಾ ಇದೆ ನೋಡು, ಅಲ್ಲೋ ಕಾರ್ ಹಾಕೋ. ಹೋಗ್ಬಿಡ್ತಿತ್ತು. ಬನ್ನಿ ಬನ್ನಿ ಬನ್ನಿ. ಸ್ಯಾನಿಟೈಸ್ ಆಗಿದೆಯಾ? ಸ್ನಾನನೇ ಮಾಡ್ಕೊಂಡು ಬಂದಿದ್ದೀನಿ. ಕೊಡಿ ಕೊಡಿ. ಬನ್ನಿ. ನಮಸ್ಕಾರ. ನಮಸ್ತೆ. ಬನ್ನಿ 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 ಬನ್ನಿ. ನೀವು ಕ್ಯಾಬಲ್ಲಿ ಬಂದ್ರಾ? ಅದು ಏನಂದ್ರೆ ನಮ್ದು ತುಂಬಾ ಓನ್ ವೆಹಿಕಲ್ಸ್ ಇದೆ. ಈ ಆಡಿ ಟಿ ರೇಂಜ್ ರೋವರು, ಮೊಸರಾಟಿ, ನಮ್ಮ ರೇಂಜಿಗೆ ತಕ್ಕಂತೆ ಒಂದು ಮಿನಿ ರೇಂಜ್ ರೋವರು ಇವೆಲ್ಲ ಇದೆ. ಬಟ್ ಅವೆಲ್ಲ ನಾವು ನಮ್ಮ ಕಾವೇರಿ ಫಾರ್ಮ್ ಹೌಸ್ ಇದೆಯಲ್ಲ, ಅದ್ರ ಪಕ್ಕ ಒಂದು ತೊರೆ ಹರಿಯುತ್ತೆ, ಅಲ್ಲಿ ರೆಸ್ಟ್ಗೆ ಅಂತ ಬಿಟ್ಟಿದೀವಿ. ಕಾರ್ ನೋಡಿದ್ರೆ ಎಲ್ಲೋ ಬೋರ್ಡ್ ಇದ್ದಂಗಿತ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.